ಧಾರವಾಡಕ್ಕೆ ಪ್ರತ್ಯೇಕ ಮಹಾನಗರ ಪಾಲಿಕೆ ಆಗ್ರಹ. ಕಚೇರಿಗೆ ಸಾಂಕೇತಿಕ ನಾಮಫಲಕ ಹಾಕಿದ ಡಿಎಂಸಿ ಹೋರಾಟಗಾರರು. ಇಂಡಿಪೆಂಡೆಂಟ್ ಸಂಗ್ರಾಮ್ ನ್ಯೂಸ್ಗೆ ಸ್ವಾಗತ. ಹುಬ್ಬಳ್ಳಿ ಧಾರವಾಡ ಅವಳಿ ನಗರಗಳ ಆಡಳಿತದಿಂದ ಧಾರವಾಡವನ್ನು ಮುಕ್ತಗೊಳಿಸಿ ಪ್ರತ್ಯೇಕ ಧಾರವಾಡ ಮಹಾನಗರ ಪಾಲಿಕೆಯನ್ನು ಸ್ಥಾಪಿಸಬೇಕೆಂಬ ಸಾರ್ವಜನಿಕರ ಆಗ್ರಹದ ಹೋರಾಟವು ದಿನದಿಂದ ದಿನಕ್ಕೆ ತೀವ್ರ ಸ್ವರೂಪವನ್ನು ಪಡೆದುಕೊಳ್ಳುತ್ತಿದೆ. ನಗರದ ಪಾಲಿಕೆ ಕೇಂದ್ರ ಕಚೇರಿ ಎದುರು ನಡೆದ ಬೃಹತ್ ಪ್ರತಿಭಟನೆಯಲ್ಲಿ ವಿವಿಧ ಸಮುದಾಯಗಳು, ಮುಖಂಡರು ಹಾಗೂ ನೂರಾರು ಸಾರ್ವಜನಿಕರು ಭಾಗವಹಿಸಿ ಧಾರವಾಡಕ್ಕೆ ಮಲತಾಯಿ ಧೋರಣೆಯನ್ನ ತೋರುತ್ತಿರುವ ಆಡಳಿತದ ವಿರುದ್ಧ ತೀವ್ರ ಆಕ್ರೋಶವನ್ನ ವ್ಯಕ್ತಪಡಿಸಿದರು. ಕೇಂದ್ರ ಸಚಿವ ಪ್ರಹ್ಲಾದ್ ಜೋಶಿ ಹಾಗೂ ಶಾಸಕ ಅರವಿಂದ್ ಬೆಲ್ಲದ್ರವರು ಪ್ರತ್ಯೇಕ ಪಾಲಿಕೆ ವಿಚಾರದಲ್ಲಿ ಧಾರವಾಡದ ಜನತೆಗೆ ದ್ರೋಹವನ್ನ ಬಗೆದಿದ್ದಾರೆ. ಮುಂಬರುವ ದಿನಗಳಲ್ಲಿ ಇಲ್ಲಿನ ಸಾರ್ವಜನಿಕರು ಅವರಿಗೆ ತಕ್ಕ ಪಾಠವನ್ನ ಕಲಿಸಲಿದ್ದಾರೆ ಎಂದು ಪ್ರತಿಭಟನಾಕಾರರು ಎಚ್ಚರಿಸಿದರು. ಪ್ರತಿಭಟನೆಯ ಅಂಗವಾಗಿ ಹೋರಾಟಗಾರರು ಹಾಲಿ ಪಾಲಿಕೆ ಕಚೇರಿಗೆ ಧಾರವಾಡ ಪಾಲಿಕೆ ಕಚೇರಿ ಎಂದು ಬರೆದ ಸಾಂಕೇತಿಕ ನಾಮಫಲಕವನ್ನ ಅಳವಡಿಸಿ ಸರ್ಕಾರದ ವಿರುದ್ಧ ಘೋಷಣೆಗಳನ್ನ ಕೂಗಿದ್ರು. ಧಾರವಾಡ ಪ್ರತ್ಯೇಕ ಪಾಲಿಕೆ ಹೋರಾಟಕ್ಕೆ ಹಿರಿಯ ನಟ ಹಾಗೂ ಪರಿಸರವಾದಿ ಸುರೇಶ್ ಹೆಬ್ಳಿಕರ್ ಅವರು ಸಾಥ್ ನೀಡಿ ಸಂಗ್ರಾಮ್ ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು, ಧಾರವಾಡಕ್ಕೆ ಪ್ರತ್ಯೇಕ ಪಾಲಿಕೆ ಸ್ಥಾಪನೆ ಅತ್ಯಂತ ಅವಶ್ಯಕವಾಗಿದೆ. ಧಾರವಾಡವು ಇತಿಹಾಸ ಪ್ರಸಿದ್ಧ ಕೆರೆಗಳು ಹಾಗೂ ಸಮೃದ್ಧ ಪರಿಸರವನ್ನ ಹೊಂದಿರುವ ಕಲಾವಿದರು ಮತ್ತು ಸಾಹಿತಿಗಳ ತವರೂರಾಗಿದೆ. ಇಲ್ಲಿನ ವಿಶಿಷ್ಟ ಸಂಸ್ಕೃತಿ ಮತ್ತು ನೈಸರ್ಗಿಕ ಸಂಪತ್ತನ್ನು ಉಳಿಸಿಕೊಳ್ಳಲು ಹಾಗೂ ಸ್ವತಂತ್ರ ಅಭಿವೃದ್ಧಿ ಕಾಣಲು ಪ್ರತ್ಯೇಕ ಪಾಲಿಕೆ ಒಂದೇ ಏಕೈಕ ಮಾರ್ಗವಾಗಿದೆ ಎಂದು ಹೇಳಿದರು. ಡಿಎಂಸಿ ಹೋರಾಟಕ್ಕೆ ವಿವಿಧ ಸಂಘಟನೆಗಳು ಮತ್ತು ಸಮುದಾಯಗಳ ಬೆಂಬಲ. ಈ ನ್ಯಾಯಸಮ್ಮತ ಹೋರಾಟಕ್ಕೆ ಕ್ಷತ್ರಿಯ ಸಮಾಜವು ತನ್ನ ಸಂಪೂರ್ಣ ಬೆಂಬಲವನ್ನ ನೀಡಿದೆ. ಧಾರವಾಡ ಜಿಲ್ಲಾ ಮಾದಿಗರ ಸಮಾಜದ ಮುಖಂಡರಾದ ಅಶೋಕ್ ದೊಡ್ಮನಿ, ವೆಂಕಟೇಶ್ ಸಗವಾಡ್, ಹನುಮಂತ್ ಮರಡ್ಗಿ ಹಾಗೂ ಅರ್ಜುನ್ ಪತ್ರೆನ್ನವರ್ ಹೋರಾಟದಲ್ಲಿ ಪಾಲ್ಗೊಂಡು ಡಿಎಂಸಿ ಹೋರಾಟಕ್ಕೆ ಧ್ವನಿಗೂಡಿಸಿದ್ರು. ಹುಬ್ಬಳ್ಳಿಯೊಂದಿಗೆ ಸೇರಿಕೊಂಡಿರುವುದರಿಂದ ಧಾರವಾಡವು ಅಭಿವೃದ್ಧಿಯಲ್ಲಿ ತೀವ್ರ ಹಿನ್ನಡೆ ಅನುಭವಿಸಿದೆ. ಪ್ರತ್ಯೇಕ ಪಾಲಿಕೆಯಾದರೆ ಮಾತ್ರ ಧಾರವಾಡದ ಸಮಗ್ರ ಪ್ರಗತಿ ಸಾಧ್ಯ. ರಾಜಕಾರಣಿಗಳು ಇದಕ್ಕೆ ಅಡ್ಡಗಾಲು ಹಾಕುವುದನ್ನ ಬಿಟ್ಟು ಸಹಕರಿಸಬೇಕು ಎಂದು ಆಗ್ರಹಿಸಿದರು. ಈ ಪ್ರತಿಭಟನೆಯಲ್ಲಿ ಜೆಡಿಎಸ್ ಪಕ್ಷದ ಕಾರ್ಯಕರ್ತರು ಸೇರಿದಂತೆ ಮುಖಂಡರಾದ ವೆಂಕಟೇಶ್ ಮಾಚಕ್ನೂರ್, ಅರವಿಂದ್ ನೆಂಗನಗೌಡರ್, ರಾಜಶೇಖರ್ ಕಮ್ತಿ, ವಿಠಲ್ ಕಮ್ಮಾರ್, ಎಸ್ಸಿ ನೀರಾವರಿ, ವಸಂತ ಅರ್ಕಾಚಾರ್, ರವಿ ಮಳಗೇರ್, ಪ್ರಕಾಶ್ ಘಾಟಿಗೆ, ಕವಿತಾ ಕಬ್ಬೇರ್, ದೀಪಾ ನಿರ್ಲ್ಕಟ್ಟಿ, ನವೀನ್ ಕದಂ ಉಪಸ್ಥಿತರಿದ್ದರು. ನಗರದ ಸಿಬಿ ನಗರ್, ನವಲೂರು, ಸತ್ತೂರು, ಕಲ್ಯಾಣ್ ನಗರ್ ಹಾಗೂ ಶಿವಗಿರಿ ಬಡಾವಣೆಗಳಿಂದ ನೂರಾರು ಹಿರಿಯರು, ಯುವಕರು ಸ್ವಯಂ ಪ್ರೇರಿತವಾಗಿ ಡಿಎಂಸಿ ಹೋರಾಟಕ್ಕೆ ಸಾಥ್ ನೀಡಿದರು. ನಂತರ ಸಂಗ್ರಾಮ್ ಸುದ್ದಿಗಾರರೊಂದಿಗೆ ಡಿಎಂಸಿ ಹೋರಾಟಗಾರರು ತಮ್ಮ ಅಭಿಪ್ರಾಯವನ್ನ ಹಂಚಿಕೊಂಡರು. He'll
ಕಟ್ಟೋಣ ಬನ್ನಿರೋ, ಈ ನೆಲದ ಋಣವ ತೀರಿಸೋಣ ಬನ್ನಿರೋ, ಈ ನೆಲದ ಋಣವ ತೀರಿಸೋಣ ಬನ್ನಿರೋ. ಸ್ವಾತಂತ್ರ್ಯಕ್ಕೆ ನೀಡುವ ಏರಿದವರ, ನೆಲಕ್ಕಾಗಿ ನೆತ್ತರವಾಸರಿಸಿದವರ, ಸ್ವಾತಂತ್ರ್ಯಕ್ಕೆ ನೀನು ಗಂಬ ಏರಿದವರ, ನೆಲಕ್ಕಾಗಿ ನೆತ್ತರವಾಸರಿಸಿದವರ, ಸ್ವಾತಂತ್ರ್ಯಕ್ಕೆ ನೀನು ಗಂಬ ಏರಿದವರ, ನೆಲಕ್ಕಾಗಿ ನೆತ್ತರವಾಸರಿಸಿದವರ, ಸ್ವಾತಂತ್ರ್ಯಕ್ಕೆ ನೀನು ಗಂಬ ಏರಿದವರ, ನೆಲಕ್ಕಾಗಿ ಕನಸುಗಳ ಕೆಂಪಾಗಿ ಮಾಡಿರೋ, ಕನಸುಗಳ ಕೆಂಪಾಗಿ ಮಾಡಿರೋ, ತ್ಯಾಗ ಬಲಿದಾನಗಳ ತಿಳಿಯರೋ, ತ್ಯಾಗ ಬಲಿದಾನಗಳ ತಿಳಿಯರೋ. ಬನ್ನಿರೋ ಬನ್ನಿರೋ ಬನ್ನಿರೋ, ಹೊಸನಾಡ ಕಟ್ಟೋಣ ಬನ್ನಿರೋ, ಈ ನೆಲದ ಋಣವ ತೀರಿಸೋಣ ಬನ್ನಿರೋ, ಈ ನೆಲದ ಋಣವ ತೀರಿಸೋಣ ಬನ್ನಿರೋ. ಮೋಸಜಾಲದಲ್ಲಿ ಸಿಕ್ಕು ಸೋತವರ, ಮತ ನೀಡಿ ಮತಹೀನರಾದವರ, ಮೋಸಜಾಲದಲ್ಲಿ ಸಿಕ್ಕು ಸೋತವರ, ಮತ ನೀಡಿ ಮತಹೀನರಾದವರ, ಮೋಸಜಾಲದಲ್ಲಿ ಸಿಕ್ಕು ಸೋತವರ, ಮತ ನೀಡಿ ಮತಹೀನರಾದವರ, ಮೋಸಜಾಲದಲ್ಲಿ ಸಿಕ್ಕು ಸೋತವರ, ಮತ ನೀಡಿ ಮತಹೀನರಾದವರ. ಕೈ ಹಿಡಿದು ನೀವು ಮೇಲಕ್ಕೆತ್ತಿರೋ, ಕೈ ಹಿಡಿದು ನೀವು ಮೇಲಕ್ಕೆತ್ತಿರೋ, ಸಾಧಾರಣವೋ ದುಡಿಯಿರೋ, ಹೆಗಲಿಗೆ ಹೆಗಲು ಕೊಟ್ಟು ದುಡಿಯಿರೋ. ಬನ್ನಿರೋ ಬನ್ನಿರೋ ಬನ್ನಿರೋ, ಹೊಸನಾಡ ಕಟ್ಟೋಣ ಬನ್ನಿರೋ, ಈ ನೆಲದ ಋಣವ ತೀರಿಸೋಣ ಬನ್ನಿರೋ, ಈ ನೆಲದ ಋಣವ ತೀರಿಸೋಣ ಬನ್ನಿರೋ. ಮಣ್ಣಲ್ಲಿ ಮಣ್ಣಾಗಿ ಬಣ್ಣಾದವರ, ಕಪಡಲ್ಯ ಮತ್ತು ತಿರುಗದವರ, ಮಣ್ಣಲ್ಲಿ ಮಣ್ಣಾಗಿ ಬಣ್ಣಾದವರ, ಕಪಡಲ್ಯ ಮತ್ತು ತಿರುಗದವರ, ಮಣ್ಣಲ್ಲಿ ಮಣ್ಣಾಗಿ ಬಣ್ಣ. ಧಾರವಾಡಕ್ಕೆ ಪ್ರತ್ಯೇಕವಾದಂಥ ಒಂದು ಮುನ್ಸಿಪಲ್ ಕಾರ್ಪೊರೇಷನ್ ಬೇಕು ಅಂತ ಸಾಕಷ್ಟು ದಿವಸದಿಂದ ಇದರ ಬಗ್ಗೆ ಒಂದು ವಿರೋಧ ಅಲ್ಲ, ಸಾಕಷ್ಟು ಇದರ ಹೇಳಿಕೆ ಬರ್ತಾ ಇದ್ದಾವೆ. ಬಹಳಷ್ಟು ಜನರು ಧಾರವಾಡಕ್ಕೆ ನೋಡಿ ಈ ಕಾರ್ಪೊರೇಷನ್ ಬಿಲ್ಡಿಂಗ್ ಹೇಗಿದೆ ಅಂತ, ಅಂದರೆ ಹಿಂದೆ ಹುಬ್ಬಳ್ಳಿ ಧಾರವಾಡಕ್ಕಿಂತ ಹೆಚ್ಚು ಮಹತ್ವ ಧಾರವಾಡಕ್ಕೆ ಇತ್ತು. ಧಾರವಾಡದಲ್ಲಿ ಇರುವಂತಹ ನಮ್ಮ ಪರಿಸರದ ಜೀವ ವೈವಿಧ್ಯ ಆಗಲಿ, ಇಲ್ಲಿಯ ಕವಿಗಳು, ಇಲ್ಲಿಯ ರೈಟರ್ಸು, ಇಲ್ಲಿಯ ನಾಟಕಕಾರರು, ಇಲ್ಲಿಯ ಮತ್ತು ಶೈಕ್ಷಣಿಕ ಸಂಸ್ಥೆಗಳು ಅನೇಕ ರೀತಿಯಿಂದ ಧಾರವಾಡಕ್ಕೆ ಇದರದೇ ಒಂದು ಚರಿತ್ರ ಮತ್ತು ಇತಿಹಾಸ. ಬಹುಶಃ ಧಾರವಾಡ ಒಂದು ಸಾಂಸ್ಕೃತಿಕ, ನಮ್ಮ ದೇಶದ ಸಾಂಸ್ಕೃತಿಕ ಒಂದು ರಾಜಧಾನಿ ಅಂತ ಇದ್ರು. ಭೀಮಸೇನ್ ಜೋಶಿ, ಮಲ್ಲಿಕಾರ್ಜುನ್ ಮನ್ಸೂರ್, ಬಸವರಾಜ್ ರಾಜ್ಗುರು, ಗಂಗೂಬಾಯಿ ಹಾನಗಲ್, ಪಾಲೆ ಖಾನ್, ಇಂಥ ದಿಗ್ಗಜರು ಈ ಊರಲ್ಲಿ ಹುಟ್ಟಿದ್ದಾರೆ. ಇದಕ್ಕೆ ಇವತ್ತು ಬಿಸ್ನೆಸ್ ಭಾಳ ಆಗಿದ್ದಾವೆ, ಅಂಗಡಿಗಳು ಭಾಳ ಆಗಿದ್ದಾವೆ, ಇಂಡಸ್ಟ್ರೀಸ್ ಭಾಳ ಆಗಿದ್ದಾವೆ, ಇದಕ್ಕೆ ಇನ್ಕಮ್ಮು ಬರ್ತಾ ಇದೆ. ಆದ್ದರಿಂದ ಇಲ್ಲಿ ಧಾರವಾಡ ಉಳಿಬೇಕು. ನನಗೇನಂತಂದರೆ ಧಾರವಾಡದೊಳಗಿನ ಕೆರೆಗಳು, ಹುಲ್ಲುಗಾವಲು, ಗಿಡ, ವೃಕ್ಷ, ಪ್ರಾಣಿ, ಪಕ್ಷಿ ಇವು ಉಳಿದ್ರೇ ಧಾರವಾಡ ಉಳಿಯುತ್ತೆ. ಇವತ್ತು ನಾನು ಸಿನಿಮಾ ಕಡಿಮೆ ಮಾಡಿ ಪರಿಸರದಲ್ಲಿ ಸಾಕಷ್ಟು ವರ್ಷದಿಂದ ಕೆಲಸ ಮಾಡ್ತಿದ್ದೇನೆ. ಈ ಪರಿಸರ ಉಳಿದ್ರೇ ನಮ್ಮ ಆರ್ಥಿಕ ಪ್ರಗತಿ ಆಗೋದು, ಸಾಮಾಜಿಕ ಪ್ರಗತಿ ಆಗೋದು, ಸಾಂಸ್ಕೃತಿಕ ಪರಂಪರೆ ಉಳಿಯೋದು. ಆದ್ದರಿಂದ ಧಾರವಾಡಕ್ಕೆ ತಮ್ಮದೇ ಆದಂಥ ಇದು ಒಂದು ಹೆಮ್ಮೆ ಪಡುವಂತಹ ಒಂದು ಊರಿದು. ಇಲ್ಲಿ ಸಾಂಸ್ಕೃತಿಕ ಮತ್ತು ಭಾಷೆಯ ಬಗ್ಗೆ ಅನೇಕ ರಾಯತರು, ನಮ್ಮ ಗೋಕಾಕ್ ಅವರಾಗಲಿ, ಕಣಿವೆಯವರಾಗಲಿ, ಬೇಂದ್ರೆಯವರಾಗಲಿ, ಗಿರೀಶ್ ಅವರಾಗಲಿ, ಅನೇಕ ಜನರು, ಗೋವಿಂದರಾಜ್ ಗೀರೆಡ್ಡಿ ಅವರಾಗಲಿ, ಚಂಪಾ ಪಾಟೀಲ್ರಾಗಲಿ, ಎಷ್ಟೊಂದು ತಮ್ಮ ಕೊಡುಗೆಯನ್ನು ಕೊಟ್ಟಿದ್ದಾರೆ ಈ ಧಾರವಾಡಕ್ಕೆ. ಇದನ್ನೆಲ್ಲ ನಾವು ನೋಡಿದರೆ ಧಾರವಾಡಕ್ಕೆ ಆದಂತಹ ಇದರದೇ ಒಂದು ಸೆಪರೇಟ್ ಆದಂತಹ ಒಂದು ಘನತೆಯನ್ನು ನಾವು ಕಾರ್ಪೊರೇಷನ್ ಮುಖಾಂತರ ನಾವು ಉಳಿಸ್ಲಿಕ್ಕೆ ಸಾಧ್ಯತೆ. ಇಲ್ಲಿ ಕೆರೆಗಳು ಉಳಿಬೇಕು, ಹಳೆ ಬಿಲ್ಡಿಂಗ್ಗಳು ಉಳಿಬೇಕು, ಹಳೆ ಪಾರಂಪರಿಕವಾದಂಥ ಈಗ ವಿಕ್ಟೋರಿಯಾ ಹೈಸ್ಕೂಲ್ ಇದೆ, ಕರ್ನಾಟಕ ಹೈಸ್ಕೂಲ್ ಇದೆ, ಬಾಸಲ್ ಮಿಷನ್ ಹೈಸ್ಕೂಲ್ ಇದೆ, ಭಾಳ ಇತಿಹಾಸ, ಕರ್ನಾಟಕ ಕಾಲೇಜ್ ಇದೆ, ತುಂಬ ಇತಿಹಾಸ ಹೊಂದಿದ್ದವು. ಇವನ್ನೆಲ್ಲ ಉಳಿಸ್ಬೇಕು ಅಂದ್ರೆ ತಮ್ಮದೇ ಆದಂತಹ ಕಾರ್ಪೊರೇಷನ್ ಬೇಕು. ನಾನು ಬರೀ ದುಡ್ಡಿಗೋಸ್ಕರ ಹೇಳಲ್ಲ, ಬಿಸ್ನೆಸ್ ಏರಿದೆ ಅಂತ. ಪ್ರತಿಯೊಂದಕ್ಕೂ ಹುಬ್ಬಳ್ಳಿಗೆ ಹೋಗಿ ನಾವು ಎಲ್ಲ ಕೇಳ್ಕೊಂಡು ಬರೋದಂತಂದರೆ ಕಷ್ಟ.
ಆದ್ದರಿಂದ ಇಲ್ಲಿ ಜನತೆಗೆ ಇದು ಹಗುರ ಆಗುವ ಹಾಗೆ ಪ್ರತಿಯೊಂದಕ್ಕೆ ಈಗ ಮನೆ ಬಾಡಿಗೆ ಆಗಲಿ ಅಥವಾ ಮನೆ ರೋಡ್ ಆಗಲಿ ಲೈಟ್ ಆಗಲಿ ನೀರಾಗಲಿ ಇದನ್ನೆಲ್ಲ ಕೊಡುವಂಥದ್ದು ನಮಗೆ ಕೇಳಬೇಕು ಅಂತಂದರೆ ಒಂದು ಕಾರ್ಪೊರೇಷನ್ ಇಲ್ಲಿರಬೇಕು. ಧಾರವಾಡದ ಪಾಪ್ಯುಲೇಷನ್ ಹೆಚ್ಚಾಗಿದೆ, ಬಿಸ್ನೆಸ್ ಹೆಚ್ಚಾಗಿದೆ. ನನ್ನ ಪ್ರಕಾರ ಈಗ ಇದೇನು ಸುಭಾಷ್ ರೋಡಿಂದ ಮುಂದೆ ಇದು ಗಾಂಧಿ ಚೌಕವರೆಗೆ ಹೋಗ್ತದಲ್ಲ ರೋಡು, ಇದನ್ನ ಸ್ವಲ್ಪ ಆಚೆಗೆ ಹೊಸ ಮಾರ್ಕೆಟೇ ಮಾಡಬೇಕು. ಓಡಾಡಲಿಕ್ಕೆ ಆಗ್ತಾ ಇಲ್ಲ, ಗಾಡಿ ನಿಲ್ಲಿಸ್ಲಿಕ್ಕೆ ಆಗ್ತಾ ಇಲ್ಲ ಪ್ರತಿಯೊಂದಕ್ಕೂ. ಸೊ ಇಲ್ಲಿ ಯಾರಿಗೆ ಹೇಳೋದು ಇದನ್ನ? ಇಲ್ಲಿ ಜನ ಇಲ್ಲೇ ಕೂತ್ಕೊಂಡು ಇದ್ರ ಬಗ್ಗೆ ಮಾತನಾಡಿ ಒಂದು ಸೆಪರೇಟ್ ಆದಂತಹ ಒಂದು ಮಾರ್ಕೆಟ್ ಪ್ಲೇಸನ್ನು ಮಾಡಿ ಧಾರವಾಡನ್ನು ಉಳಿಸಿ, ಧಾರವಾಡ ಸಂಸ್ಕೃತಿ ಉಳಿಸಿ ಇದು ಮುಂದಾಗಬೇಕು. ಇದಕ್ಕೆ ನನ್ನ ಸಪೋರ್ಟ್ ಇದೆ. ಆದ್ದರಿಂದ ಧಾರವಾಡಕ್ಕೆ ಇದು ಯಾವುದೋ ವಿರೋಧ ಅಂತಲ್ಲ, ಇದು ಆಡಳಿತಾತ್ಮಕವಾಗಿ ಸುಗಮವಾಗಿ ನಡೀಲಿ ಅಂತ ಹೇಳೋ ಒಂದು ದಿಸೆ ಇದು. ಆ ದಿಸೆಗೆ ನನ್ನ ಸಪೋರ್ಟ್ ಇದೆ. ಸಪೋರ್ಟ್ಗೆ ಈ ಸೆಪರೇಟ್ ಕಾರ್ಪೊರೇಷನ್ ಆಗಿದೆ.
ಹೋರಾಟಗಾರರು ಏನು ರಾಜ್ಯಪಾಲರಿಗೆ ಭೇಟಿಯಾಗಕ್ಕೆ ಹೋಗಿದ್ರು. ಅವರು ಮತ್ತು ಪ್ರತಿ ಸಲ ಏನು ಮಾಡ್ತಿದ್ರು ಅದೇ ರೀತಿನೂ ಈ ಸಲನೂ ಮಾಡ್ಯಾರ. ಏನೋ ಲೀಗಲಿ ಒಪಿನಿಯನ್ ಕಳಿಸ್ತೀನಿ ಅಂತೇಳಿ ರಾಜ್ಯಪಾಲರು ಏನೋ ಹೇಳ್ಯಾರಂತ. ಅವ್ರೇನು ಮಾಡ್ತಾರಲ್ಲೋ, ಯಾಕಂದ್ರೆ ಡೌಟ್ ಬರತೈತೆ ನಮ್ಗೆ ಇನ್ನೂ. ಯಾಕಂದ್ರೆ ಪ್ರತ್ಯೇಕ ಮಹಾನಗರ ಪಾಲಿಕೆಯಲ್ಲಿ ನಮ್ಮ ಉಸ್ತುವಾರಿ ಸಚಿವರಾಗಿರ್ಬೋದು, ಹಾಗೂ ನಮ್ಮ ಧಾರವಾಡ MP ಆಗಿರ್ಬೋದು, ಹಾಗೂ MLA ಅವರಾಗಿರ್ಬೋದು ಕೂಡ ಹೋದ್ರೂ ಕೂಡ ಇನ್ನೂ ರಾಜ್ಯಪಾಲರು ಅದನ್ನ ಸಹಿ ಮಾಡ್ಲಾರ್ದ ವಾಪಸ್ ಕಳ್ಸ್ಯಾರ. ಅಂದಮೇಲೆ ಬೇಜಾರಾಕೈತೆ ನಮ್ಗೆ. ಅದಕ್ಕೆ ಯಾರು ಮಾಡ್ಲಿ ಬಿಡ್ಲಿ, ನಮ್ಮ ಧಾರವಾಡ ಮಹಾನಗರ ಪಾಲಿಕೆ ಮಾಡೇ ತೀರ್ತೀವಿ ಅಂತೇಳಿ ಇವತ್ತು ಎಲ್ಲ ನಮ್ಮ ಹೋರಾಟಗಾರರ ವತಿಯಿಂದ ಇವತ್ತು ನಾವು ಬೋರ್ಡ್ ಹಾಕಿವಿ ಪ್ರತ್ಯೇಕ ಮಹಾನಗರ ಪಾಲಿಕೆಗೆ. ಅದಕ್ಕೆ ಇನ್ನೂ ಕೆಲವು ದಿನಗಳ ಅವ್ರಿಗೆ ಕೊಡ್ತೇವಿ, ಎಚ್ಚರನೂ ಕೊಡ್ತೇವಿ. ಇನ್ನೂ ಕೆಲವು ದಿನದೊಳಗೆ ಅವ್ರು ಏನಾರ ಮಾಡಲಿಲ್ಲ ಅಂದ್ರೆ ಇವತ್ತೇನು ಇಲ್ಲಿ ಹಾಕೇವಿ, ಪ್ರತಿಯೊಂದು ಧಾರವಾಡ ಗೌರ್ಮೆಂಟ್ ಆಫೀಸಿಗೂ ಕೂಡ ಪ್ರತ್ಯೇಕ ಮಹಾನಗರ ಪಾಲಿಕೆ ಬಿಸಿ ತಟ್ಟಿಸ್ತೇವೆ ಅಂತ ಹೇಳಕ್ಕೆ ಎಚ್ಚರ ಕೊಡ್ತೀನಿ. ನವೀನ್ ಅಂತ ಹೇಳಿ. ಸತತವಾಗಿ ಇವತ್ತು 7ನೇ ದಿನ ನಾವು ಪ್ರತ್ಯೇಕ ಮಹಾನಗರ ಪಾಲಿಕೆ ಹೋರಾಟಕ್ಕೆ ನಿಂತಿದ್ದಾಯ್ತು. ನಮಗೆ ಆಶ್ವಾಸನೆ ಕೊಟ್ಟರು, ಇಲ್ಲ ಜೋಶಿ ಅವ್ರ ಲೆಟರ್ ಕಳಿಸಿದ್ರು, ಬೆಲ್ಲದವ್ರು ಲೆಟರ್ ಕಳಿಸಿದ್ರು, ನಾವು ಮಾಡ್ಕೊಡ್ತೀವಿ, ಗವರ್ನರ್ ಹತ್ರ ಬರ್ರಿ, ನಾವು ಭೇಟಿ ಮಾಡಿಸ್ತೀವಿ ಅಂತೆಲ್ಲ ಹೇಳಿದ್ರು. ಏನೊಂದು ಆಶ್ವಾಸನೆ ಕೊಟ್ಟರೆ ಅಂತ ಹಿರಿಯರೆಲ್ಲ ಸೇರಿ ಹೋದ್ರ, ಅದ್ರಲ್ಲಿ ಮತ್ತು 1 ವಾರ ಟೈಮ್ ಕೊಡ್ರಿ ನಮಗ ಅಂತ ಹೇಳಿದ್ರು. ಇದನ್ನ ಹೇಳಾಕ ನಮ್ಗೆ ಯಾಕೆ ಅಲ್ಲಿ ಕರ್ಸ್ಕೋಬೇಕು ಅನ್ನೋದು ಗೊತ್ತಾಗ್ಲಿಲ್ಲ. ಬಹಳ ಪೇಷನ್ಸ್ ಆಗೈತಿ ಜನರಿಗೆ. ಇಷ್ಟು ಯಾಕಂದ್ರೆ 7 ದಿನ ಮನಿ ಮಠ ಎಲ್ಲ ಬಿಟ್ಟು ಇಲ್ಲಿ ಬಂದು ಕುಂತಾರಂತಂದ್ರೆ ಎಷ್ಟು ಜನರದ ಪೇಷನ್ಸ್ ಅವ್ರು ಪರಿಚಯ ಮಾಡತ್ತಾರ ಗೊತ್ತಿಲ್ಲ. ಇವತ್ತು ಕಾದು ನಾವೇನ್ ಮಾಡಿದ್ವಿ, ನಮ್ಮ ಕಾರ್ಪೊರೇಷನ್ ಧಾರವಾಡ ಮಹಾನಗರ ಪಾಲಿಕೆ ಅಂತೇಳಿ ನಾವು ಬೋರ್ಡ್ ಹಾಕೇವಿ. ಇದು 1ನೇ ಸ್ಟೇಜ್. ಇನ್ನು ನಾಳೆ ಮತ್ತೇನ್ ಮಾಡ್ತಾರೋ ಗೊತ್ತಾಗತ್ತಿಲ್ಲ. ದಯಮಾಡಿ ಇದನ್ನ ಇನ್ನೂ ಅವರು ಮನಸ್ಸಿನ ಮೇಲೆ ತಗೊಂಡು ಆದಷ್ಟು ಬೇಗ ನಮಗೆ ಇದಕ್ಕೆ ಒಂದು ಸೈನ್ ಹಾಕೊಡುವಂತ ವ್ಯವಸ್ಥೆಯನ್ನ ಮಾಡಿ ಕೊಡ್ಬೇಕಂತ ನಾವು ಕೇಳ್ಕೊತೀವಿ. ದೀಪಾ ನೀರ್ಲಕಟ್ಟಿ. ಇವತ್ತಿನ ದಿನ ಪ್ರತ್ಯೇಕ ಮಹಾನಗರ ಪಾಲಿಕೆ ವೇದಿಕೆ ವತಿಯಿಂದ ಧಾರವಾಡ ಮಹಾನಗರ ಪಾಲಿಕೆಗೆ ನಾಮಕರಣ ಮಾಡಿದ್ವಿ. ಇವತ್ತು ಧಾರವಾಡ ಮಹಾನಗರ ಪಾಲಿಕೆ ಅಂತೇಳಿ ಎಲ್ಲ ಮಹಾನಗರ ಪಾಲಿಕೆ ವೇದಿಕೆ ವತಿಯಿಂದ ಎಲ್ಲ ಹೋರಾಟಗಾರರಿಂದ ಇವತ್ತು ಧಾರವಾಡಕ್ಕೈತಲ್ಲ ಪ್ರತ್ಯೇಕ ಮಹಾನಗರ ಪಾಲಿಕೆ ವೇದಿಕೆ ವತಿಯಿಂದ ಧಾರವಾಡ ಮಹಾನಗರ ಪಾಲಿಕೆ ದೇಶಿಟ್ಟಿವಿ. ಇದನ್ನೇನೈತಲ್ಲ ಸುಮ್ಮನೆ ಮುಗಿ ತುಪ್ಪ ಒರೆಸುವಂಥ ಕೆಲಸ ಈ ಭಾಗದ MLA ಅವರಾತು ಮತ್ತು ಪ್ರಹ್ಲಾದ್ ಜೋಶಿ MP ಅವರಾತು ಮಾಡಬಾರ್ದು. ದಯಮಾಡಿ ಏನೈತಿ ನಿನ್ನೆ ಕರ್ಕೊಂಡೋಗಿ ಭೇಟಿ ಮಾಡಿಸ್ಯಾರ ಮಹಾನಗರ ಪಾಲಿಕೆ ಹೋರಾಟಗಾರ ವೇದಿಕೆಯವ್ರನ್ನ. ಆದ್ರೆ ತುರಂತವಾಗಿ 2-3 ದಿನದಲ್ಲಿ ಇದನ್ನು ಮಾಡಿ ಕಳಿಸ್ತೇ ಇಲ್ಲ ಅಂದ್ರೆ ಇದು ಉಗ್ರ ರೂಪ ಹೋರಾಟಕ್ಕೈತಿ. ಇದಕ್ಕೆ ಧಾರವಾಡ ಜನತೆ ಎಲ್ಲರೂ ಗಮನಕ್ಕೈತಿದೆ. ಏನೈತಿ ಅಂದ್ರೆ ಇವತ್ತು ಧಾರವಾಡ ಪ್ರತ್ಯೇಕ ಮಹಾನಗರ ಪಾಲಿಕೆ ಆಗಲೇಬೇಕನ್ನುವಂಥ ಎಲ್ಲರದು ಮನದಾಳದ ಮಾತೈತಿ. ಅದಕ್ಕೆ ದಯಮಾಡಿ ಇದನ್ನ ಮಾಡಿ ಕಳಿಸ್ಬೇಕಂತೇಳಿ ನಾ ಹೇಳಕ್ಕೆ ಇಚ್ಛೆ ಪಡ್ತೀನಿ. ಮಾಡಲಿಲ್ಲ ಅಂದ್ರೆ ಉಗ್ರ ಹೋರಾಟಕ್ಕೈತಿದೆ. ನಾವು ಏನೈತಲ್ಲ ಇದ್ರ ಪಕ್ಷಾತೀತವಾಗಿ ಕೆಲಸ ಮಾಡಕತ್ತೇವೆ. ಇದು ಧಾರವಾಡ ಜನತೆ ಅಂತಾಗಿ ಮಾಡತ್ತೇವೆ ನಾವು. ಧಾರವಾಡದಾಗ ಹುಟ್ಟೇಪ ಅದೊಂದು ನಮ್ದೊಂದು ಕರ್ತವ್ಯ ಐತಿ ಅಂತ ಮಾಡತ್ತೇವೆ. ಇದನ್ನ ಮುಂದಿನ ಉಗ್ರ ಹೋರಾಟಕ್ಕೈತಿದು. ಇದಕ್ಕೆಲ್ಲ ಸಂಘ ಸಂಸ್ಥೆಗಳು ಮತ್ತೆಲ್ಲ ಸಮಾಜದ ಬೆಂಬಲ ಐತಿ, ಎಲ್ಲ ಯುವಕರ ಬೆಂಬಲ ಐತಿ, ಎಲ್ಲ ಕಾಲೇಜ್ ಹುಡುಗರು ಬಂದು ಇದ್ರಾಗ ಹೋರಾಟಕ್ಕೆ ಭಾಗವಹಿಸತ್ತಾರ. ಇದು ಮುಂದಿನಿಂದ ಉಗ್ರ ಹೋರಾಟಕ್ಕೈತಿ. ಮುಂದೆ ಇದನ್ನ ಚುನಾವಣೆ ತಕ್ಕ ಪಾಠ ಯಾರು ಇದಕ್ಕೆ ವಿರೋಧ ಮಾಡತ್ತಾರಲ್ಲ ಅವ್ರ ತಕ್ಕ ಪಾಠ ಧಾರವಾಡ ಜನತೆ ಕಲಿಸ್ತೈತಿ ಅಂತ ಹೇಳ್ತೀನಿ. ಮಾಡಿದ್ರೆ ಅವ್ರನ್ನ ಎತ್ಕೊಂಡು ಹೆಗಲ ಮ್ಯಾಗ ಹಾಕೊಂಡು ಅವರು ಬ್ಯಾನರ್ ಹಾಕಿ ನಾವೇ ವಿಜಯೋತ್ಸವ ಮಾಡ್ತೇವೆ. ಮಾಡದಿಲ್ಲ ಅಂದ್ರೆ ಮುಂದಿಂದ ಅವ್ರು ತಕ್ಕ ಪಾಠ ಕಲಿಸ್ತಾರೆ. ನಿಮ್ಗೆ ದಯಮಾಡಿ ಎಲ್ಲಾ ಮಾಧ್ಯಮ ಮಿತ್ರರಿಗೆ ಒಂದು ರಿಕ್ವೆಸ್ಟ್ ಏನಂದ್ರ, ಮೊದಲ ನಮ್ಮ ಧಾರವಾಡ ಮಹಾನಗರ ಪಾಲಿಕೆಗೆ ಹೋಗಿ ಒಂದೊಂದು ಕಿಟಕಿ ಒಂದೊಂದು ಗಾಡಿ ಚೆಕ್ ಮಾಡ್ಬರ್ರಿ. 1978ರಾಗ ಇವರೆಲ್ಲ ಬಂದವ್ರ ಜೊತೆಗೆ ಇವ್ರಿಗೆ ಅಷ್ಟ ಏನಾರ ಬೆಲ್ಲ ಸಾಹೇಬ್ರು ಅಪ್ಪಾರ ಒಂದು 3 ಪೀರಿಯಡು, ಬೆಲ್ಲ ಸಾಹೇಬ್ರು ಒಂದು 3 ಪೀರಿಯಡು ಅಷ್ಟ ಧಾರವಾಡ ಬಗ್ಗೆ ಕಾಳಜಿ ಇದ್ದಿದ್ರೆ ಮೊದಲು ಅವರು ತಮ್ಮ ಆಫೀಸು ಇದ ಬಿಲ್ಡಿಂಗ್ನಾಗ ಐತಿ, ಅದನ್ನ ಒಂದ್ ಸ್ವಲ್ಪ ಉದ್ಧಾರ ಮಾಡ್ತಿದ್ರ. ಅದನ್ನ ಕಿಟಕಿಗಳೆಲ್ಲ ಮುರಿದಾವು, ಗಾಡಿ ಎಲ್ಲ ಬಿರುಕು ಬಿದ್ದಾವು, ಮ್ಯಾಲೆಲ್ಲ ಗಿಡ ಎಬ್ಬ್ಯಾವು ಎಲ್ಲ. ಅಷ್ಟೇ ಅವ್ರಿಗೆ ಊರಂದ್ರೂ ಡೆವಲಪ್ಮೆಂಟ್ ಮಾಡ್ಲಿಲ್ಲ. ಅವ್ರು ತಮ್ದವರೇ ಬೆಲ್ಲದ ಫ್ಯಾಕ್ಟ್ರೀಸು, ಬೆಲ್ಲ ಶೋರೂಮ್ಸು ಅವೆಲ್ಲ ಹಾಕೊಂಡ್ರ ಅಟ್ಲೀಸ್ಟ್ ಧಾರವಾಡ ಕಾರ್ಪೊರೇಷನ್ ಉದ್ಧಾರ ಮಾಡಕ್ಕಾಗ್ಲಿಲ್ಲ. ಈಗಾದ್ರೂ ನಮ್ಗ ದಯ ಪಾಲಿಸ್ರಿ, ಧಾರವಾಡ ಮಂದಿ ಮೇಲೆ ದಯ ಪಾಲಿಸ್ರಿ. ಇನ್ನು ಏನು 8 ದಿನ ಟೈಮ್ ತಗೊಂಡಾರ. ಈಗ BD ಹಿರೇಮಠ ಅವರು ಟೀಮ್ ಎಲ್ಲ ಹೋಗೈತಿ, ಮಧ್ಯಾಹ್ನ ತನಕ ಬರ್ತಾರ, ಸಂಜೆ 5 ಗಂಟೆಗೆ ಮೀಟಿಂಗ್ ಮಾಡ್ತೀವಿ. ಅದ್ರ ಬಗ್ಗೆ ಮುಂದಿನ ರೂಪರೇಷೆಗಳು ಹಾಕೊಂತೀವಿ. ಇದು ಹಿಂಗ ಆತಂದ್ರೆ ಧಾರವಾಡ ಬಂದ್ ಇನ್ನೊಂದ್ 2 ದಿನದಾಗ ಧಾರವಾಡ ಬಂದ್ ಮಾಡ್ತೀವಿ. ಆಗ್ಲಿಲ್ಲ ಅಂದ್ರೆ ಉಗ್ರ ಹೋರಾಟ ಮಾಡ್ತೀವಿ. 8 ದಿನ 9 ದಿನ 10 ದಿನ ಆಟಕ್ಕೆ ನಾವು ಹೊಟ್ಟೆ ಬಿಟ್ಕೊಡಂಗಿಲ್ಲ. ಯಾಕಂದ್ರೆ ಇಷ್ಟು ಪ್ರಾಬ್ಲಮ್ ಆಗೈತಿ. ನೀವು ಎಲ್ಲಾ ಕಡೆ ಹೇಳ್ಕೊಂತ ಅಡ್ಡಾಡ್ತೀರಿ, ಬೃಹತ್ ಆದ್ರೆ ಬಹಳಷ್ಟು ಫಂಡ್ ಬರ್ತೈತಿ. ಇಷ್ಟು ವರ್ಷ ಫಂಡ್ ಬಂದೇ ಇಲ್ಲ ನಿಮಗೆ ಯಾರಿಗೂ. MP ಅವ್ರಿಗೂ ಬಂದಿಲ್ಲ, MLA ಅವ್ರಿಗೂ ಬಂದಿಲ್ಲ, ಬಂದೈತಿ ಇಲ್ಲ. ಧಾರವಾಡ ಇನ್ಫ್ರಾಸ್ಟ್ರಕ್ಚರ್ ಮಾಡ್ಲಿಲ್ಲ. ಮೇಯರ್ ಆದ್ರೆ ಹಿರೇಶ್ ಅಂಚಟಗಿರಿ ಅವರು ಏನು ಮಾಡ್ಲಿಲ್ಲ, ಜ್ಯೋತಿ ಪಾಟೀಲ್ ಅವರು ಏನ್ ಮಾಡ್ಲಿಲ್ಲ. ಬಿರಕ್ ಬಿಟ್ಟ ಧಾರವಾಡ ಬೇರೆ ಏನು ಬೇಡ. ನೀವು ಧಾರವಾಡ ಕಾರ್ಪೊರೇಷನ್ ಚಲೋತಂಗ ಇಟ್ಕೊಳಕ್ ಆಗತ್ತಿಲ್ಲ ಬಿಲ್ಡಿಂಗ್. ಊರೇನು ಉದ್ಧಾರ ಮಾಡ್ತೀರಿ ನೀವು? ಅದ್ರ ಸಂಬಂಧ ಇದು ಈ ಹೋರಾಟ ಆಗುವವರೆಗೂ ನಾವ್ ಇಲ್ಲಿಂದ ಎಲ್ಲೂ ಕದ್ಲಂಗಿಲ್ಲ, ಆಗುವವರೆಗೂ ಬಿಡುವುದಿಲ್ಲ. ನಾವು ಈಗ ಇನ್ನೊಂದ್ 2 ದಿನದಾಗ ಧಾರವಾಡ ಬಂದ್ ಮಾಡ್ತೀವಿ. ಇವತ್ತು 5 ಗಂಟೆಗೆ ಸಂಜೆಗೆ ಸಮಾಲೋಚನೆ ಮಾಡಿ ಧಾರವಾಡ ಬಂದ್ ಮಾಡೋ ವಿಚಾರ ಮಾಡೋದು. ಕವಿತಾ ಕಬ್ಬೇರ್, ವಾರ್ಡ್ ನಂಬರ್ 20 ಕಾರ್ಪೊರೇಟರ್. ಪ್ರತ್ಯೇಕ ಧಾರವಾಡ ಮಹಾನಗರ ಪಾಲಿಕೆ
ಹೋರಾಟ ವೇದಿಕೆಯಿಂದ ಇವತ್ತು ಮಹಾನಗರ ಪಾಲಿಕೆಗೆ ಧಾರವಾಡ ಮಹಾನಗರ ಪಾಲಿಕೆ ಕಚೇರಿಯಂದು ಇವತ್ತು ಒಂದು ಬೋರ್ಡನ್ನು ಅನಾವರಣಗೊಳಿಸಲಾಯಿತು. ಇದು ಕಾಯಮಾಗಿ ಅಲ್ಲಿ ಇರಬೇಕು, ಇರ್ತೈತೆ ಅನ್ನುವಂಥ ಆಶಯ ಮತ್ತು ಹುಮ್ಮಸ್ಸು ನಮ್ಮಲ್ಲಿದೆ. ಈಗಾಗಲೇ ಎರಡೂ ಪಕ್ಷದವರು ಯಾರು ವಿರೋಧ ಮಾಡಿದ್ರು ಆಗಬಾರ್ದು, ಧಾರವಾಡ ಪ್ರತ್ಯೇಕ ಮಹಾನಗರ ಪಾಲಿಕೆ ಆಗಬಾರ್ದಂತ ವಿರೋಧ ಮಾಡಿದಂಥ ಪ್ರಹ್ಲಾದ್ ಜೋಶಿ ಅವರು, ಅರವಿಂದ್ ಬೆಲ್ಲದವರು ಕೂಡ ನಮ್ಮ ಹೋರಾಟಕ್ಕೆ ಮಣಿದು ರಾಜ್ಯಪಾಲರ ಭೇಟಿ ಮಾಡಿಸಿ ಅವರ ಮನಸ್ಸು ಒಲಿಸಲಿಕ್ಕೆ ಪ್ರಯತ್ನ ಮಾಡ್ಯಾರ. ಅದೇ ರೀತಿ ರಾಜ್ಯ ಸರ್ಕಾರದ ನಮ್ಮ ಉಸ್ತುವಾರಿ ಸಚಿವರಾದಂಥ ಸಂತೋಷ್ ಲಾಡ್ ಅವರು ನಿಯೋಗವನ್ನು ತಗೊಂಡು ಹೋಗಿ ಅವರು ಕೂಡ ಮನವರಿಕೆಯನ್ನು ಮಾಡಿಕೊಟ್ಟಾರ. ಅವರು ಹೇಳುವ ಪ್ರಕಾರ ನಿಯೋಗದವರು, ನಮ್ಮ ನಿಯೋಗ ಏನು ಹೋಗಿತ್ತು ಅವರು ಹೇಳುವ ಪ್ರಕಾರ ಇನ್ನು ಒಂದು ವಾರ ಕಾಲಾವಕಾಶವನ್ನ ಕೇಳಿದ್ದೇವೆ, ಹೇಳ್ಯಾರ. ಒಂದು ವಾರದೊಳಗೆ ನಾವು ಇತ್ಯರ್ಥವನ್ನು ಮಾಡ್ತೀವಿ, ಒಂದು ಲೀಗಲ್ ಒಪಿನಿಯನ್ ತಗೋತೇವೆ ಅಂತ ಹೇಳಿ ಕಳಿಸ್ಯಾರ ಅನ್ನುವಂಥ ಮಾತನ್ನ ನಾವು ನೋಡಿದಾಗ ಎಲ್ಲೋ ನಮ್ಮ ಹಾದಿ ತಪ್ಪಿಸೋ ಕೆಲಸ ಆಗಾಕತ್ತೇನೋ ಅನ್ನುವಂಥ ಭಾವನೆ ಕೂಡ ನಮಗೆ ಧಾರವಾಡ ಜನತೆಗೆ ಮತ್ತು ಹೋರಾಟ ವೇದಿಕೆಗೆ ಅನಿಸ್ತಾ ಇದೆ. ಆದ್ರೆ ಈ ಹೋರಾಟವನ್ನ ಕುಂದಿಸ್ಲಿಕ್ಕೆ ಅವ್ರು ಏನೇ ಹೇಳಿದ್ರು ಈ ಹೋರಾಟ ನಿಲ್ಲೋದಿಲ್ಲ. ದಿನಂಪ್ರತಿ ಇದು ಜೋರಾಗ್ತಾ ಇದೆ. ವಿವಿಧ ಸಂಘಟನೆಗಳ ಬೆಂಬಲಗಳ ಧಾರವಾಡದ ಸುತ್ತಮುತ್ತಲಿರುವಂತ ಎಲ್ಲಾ ಸಂಘಟನೆಗಳು, ಸಂಘಗಳು ಬಂದು ನಮಗೆ ಇವತ್ತು ಪ್ರೋತ್ಸಾಹವನ್ನ ನೀಡ್ತಾ ಇದ್ದಾರೆ, ಬೆಂಬಲವನ್ನ ನೀಡ್ತಾ ಇದ್ದಾರೆ. ಇದನ್ನ ನೋಡಿದ್ರೆ ನಾವು ಪ್ರತ್ಯೇಕ ಮಹಾನಗರ ಪಾಲಿಕೆ ಆಗುವವರೆಗೆ ನಮ್ಮ ಹೋರಾಟ ನಿಲ್ಲೋದಿಲ್ಲ. ಇವತ್ತೇನ ಒಳ್ಳೆ ದಿನ, ಗುರುವಾರದಂದು ಸಾಯಿಬಾಬಾನ ವಾರ, ರಾಘವೇಂದ್ರನ ವಾರ. ರಾಘವೇಂದ್ರನಲ್ಲಿ ನಾವು ಮೊರೆಯನ್ನು ಹೋಗಿದ್ದೀವಿ, ಆ ಬೋರ್ಡ್ ಕೆಳಗಿಳಿಬಾರ್ದು, ಅದಕ್ಕೆ ಇನ್ನೊಂದು ದೊಡ್ಡ ಬೋರ್ಡ್ ಧಾರವಾಡ ಮಹಾನಗರ ಪಾಲಿಕೆ ಅಂತ ಬೀಳ್ತತೆ ಅನ್ನುವಂಥ ಆಶಯ ನಮಗಿದೆ. ಅದು ಬೀಳದೆ ಹೋದ್ರೆ ಮುಂದಿನ ದಿನಮಾನಗಳಲ್ಲಿ ಏನಾದ್ರೂ ಅವಘಡಗಳ ಸಂಭವಿಸಿದ್ರೆ ನೇರವಾಗಿ ಪ್ರಹ್ಲಾದ್ ಜೋಶಿ ಅವರು, ಅರವಿಂದ್ ಬೆಲ್ಲದವರು ಕಾರಣ ಆಗ್ತಾರಂತೇಳಿ ಈ ಮೂಲಕ ಹೇಳಲಿಕ್ಕೆ ಬಯಸ್ತೇನೆ. ದಿವಸ ಹೋರಾಟ ಮಾಡ್ತಾ ಇದ್ದಾರೆ. ಜನರಿಗೆ ಒಂದು ತಾಳ್ಮೆ ಅನ್ನೋದು ಇರುತ್ತದೆ. ತಾಳ್ಮೆ ಎಷ್ಟು ದಿವಸದವರೆಗೆ ಇರುತ್ತೆ ಅಷ್ಟೇ. ಆ ತಾಳ್ಮೆಯ ಮಿತಿ ಮೀರ್ತು ಅಂತಂದ್ರೆ ಮನುಷ್ಯನಿಗೆ ಉಗ್ರ ರೂಪ ತಳೆದು ಇಡೀ ಧಾರವಾಡವನ್ನೇ ಬಂದ್ ಮಾಡತಕ್ಕಂತ ಒಂದು ಪರಿಸ್ಥಿತಿ ಬಂದಿದೆ. ಈ ನಮ್ಮ MLA-ಗಳಾಗ್ಲಿ, ಸಂಸದರಾಗ್ಲಿ, ಈ ನಮ್ಮ ಧಾರವಾಡದವರೇ ಇದ್ದಾರೆ. ಇವರು ಅರವಿಂದ್ ಬೆಲ್ಲದವರು, ಜ್ಯೋತಿ ಪಾಟೀಲ್ ಅವರು, ವೀರೇಶ್ ಅಂಚಿಟಗಿರಿ ಅವರು ಎಲ್ಲರೂ ಇಲ್ಲಿಯವರೇ ಇದ್ದಾರೆ. ಆಮೇಲೆ ಇವರು ಪ್ರಹ್ಲಾದ್ ಜೋಶಿ ಅವರು ಸಂಸದರಾಗಿದ್ದುಕೊಂಡು ಧಾರವಾಡ ಪಾಲಿಕೆಯನ್ನ ಸಪರೇಟ್ ಮಾಡ್ರಿ ಅಂತ ಯಾವಾಗಿಂದ ಹೇಳ್ಕೊತ ಬಂದ್ರು. ಮುಂಚೆ ಮಾಡ್ತೀವಿ ಅಂತ ಹೇಳಿ ಇವಾಗ ಅದನ್ನ ಟರ್ನ್ ಹೊಡೆದು ಇವಾಗ ನಮಗೆ ಮಾಡೋ ಬೃಹತ್ ಮಹಾನಗರ ಪಾಲಿಕೆ ಮಾಡ್ತೀವಿ, ಅನುದಾನ ಜಾಸ್ತಿ ಬರ್ತದೆ ಅಂತ ಹೇಳಿ ಜನರಿಗೆ ಮೋಸ ಮಾಡ್ತಾ ಇದ್ದಾರೆ. ಜನರಿಗೆ ಏನೋ ಹೇಳ್ತಾರಲ್ಲ, ಮೂಗಿಗೆ ಬೆಣ್ಣೆ ಸವರೋದು ಹಂಗೆ ಈ ಮೋಸ ಮಾಡ್ತಾ ಇದ್ದಾರೆ. ಆದ್ದರಿಂದ ಈ ಧಾರವಾಡ ಜನತೆಗೆ ಬಹಳ ದ್ರೋಹವಾಗ್ತಿದೆ. ಅವರಿಗೆ ಉಪಯೋಗ ಆಗ್ಬೇಕು, ಎಲ್ಲ ರೀತಿಯ ಸೌಕರ್ಯಗಳು, ಮೂಲಭೂತ ಸೌಕರ್ಯಗಳು ಸಿಗಬೇಕು ಅಂತಂದ್ರೆ ಪ್ರತ್ಯೇಕ ಮಹಾನಗರ ಧಾರವಾಡ ಪಾಲಿಕೆ ಆಗ್ಲೇಬೇಕು. ಇದು ನಮ್ಮ ಹಕ್ಕೊತ್ತಾಯ, ಅಥವಾ ನಮ್ಮ ಧಾರವಾಡ ನಮ್ಮ ಹಕ್ಕು ಅಂತ ಹೇಳಿ ನಾವು ಒತ್ತಾಯಿಸ್ತಾ ಇದ್ದೀವಿ. ಆದ್ದರಿಂದ ದಯವಿಟ್ಟು ಗವರ್ನರ್ ಇಷ್ಟು ದಿವಸ ಬೇಕಾಗಿರ್ತಿಲ್ಲ, 10 ತಿಂಗಳಾಗಿತ್ತು. ಇಲ್ಲಿಗಲ್ ಒಪಿನಿಯನ್ ಇವಾಗ ಏನ್ ಕೇಳ್ತಾರೆ, 10 ದಿವಸ ಬೇಕೇನು ಅಂತ ನಾವು ಪ್ರಶ್ನೆ ಮಾಡ್ತಾ ಇದ್ದೀವಿ. ಒಬ್ರು ಗವರ್ನರ್ ಆಗಿ ಮತ್ತೊಂದು ಯಾವ ಪಕ್ಷಾತೀತವಾಗಿ ಮಾಡ್ಬೇಕು. ಇವರು ಅದನ್ನ ನಾನು ಲೀಗಲ್ ಒಪಿನಿಯನ್ ಕೇಳ್ತೀನಿ ಹಾಗೆ ಹೀಗೆ ಅಂತ ದಿನ ತಳ್ತಾ ಹೋದ್ರೆ ಜನರಿಗೆ ತುಂಬಾ ಸಿಟ್ಟು ಬಂದು ಇಡೀ ಧಾರವಾಡವನ್ನು ಬಂದ್ ಮಾಡುವಂತಕ್ಕಂಥ ಒಪಿನಿಯನ್ ಬರ್ತಾ ಇದ್ದೇವೆ. ಸಾಯಂಕಾಲ ಇಷ್ಟು ಹೇಳಿ ನಾನು ಮಾಡ್ತೀನಿ. ಸೂರವ್ವ ಪಾಟೀಲ್, 2ನೇ ವಾರ್ಡಿನ ಕರ್ಕೊಂಡು. ಇಂದು ಏನು ಪ್ರತ್ಯೇಕ ಮಹಾನಗರ ಪಾಲಿಕೆಯ ಹೋರಾಟ ನಿರಂತರವಾಗಿ ಮುನ್ನಡೆದಿದೆ. ನಾವು ಸಾಕಷ್ಟು ಸಂಘ ಸಂಸ್ಥೆಗಳಾಗಿರ್ಬೋದು, ಸಾಕಷ್ಟು ಮಹಾನಗರ ಪಾಲಿಕೆ ಸದಸ್ಯರಾಗಿರ್ಬೋದು, ವಿವಿಧ ಹಿತಚಿಂತಕರಾಗಿರ್ಬೋದು, ನಿವೃತ್ತ ಒಂದು ಅಧಿಕಾರಿಗಳಾಗಿರ್ಬೋದು, ಎಲ್ಲರ ಒಂದು ಒಕ್ಕೂರಲಾದಂಥ ಬೇಡಿಕೆ ಏನಂದ್ರೆ ಪ್ರತ್ಯೇಕ ಮಹಾನಗರ ಪಾಲಿಕೆ ಆಗಲೇಬೇಕು. ಈ ಪ್ರತ್ಯೇಕ ಮಹಾನಗರ ಪಾಲಿಕೆ ಆದರೆ ಸಾಕಷ್ಟು ಒಂದು ಧಾರವಾಡದ ಸುತ್ತಮುತ್ತಲಿನ ಜನರಿಗೆ ಮತ್ತು ಧಾರವಾಡದ ಶಹರದ ಜನರಿಗೆ ಒಂದು ಸಾಕಷ್ಟು ಸಂಪನ್ಮೂಲದ ಮತ್ತು ಅಭಿವೃದ್ಧಿ ಆಗ್ತದೆ ಅನ್ನುವಂಥ ಹಿತದೃಷ್ಟಿಯಿಂದ ಈ ಒಂದು ಅಭಿವೃದ್ಧಿ ಆಗದೆ ಒಂದು ನೆನೆಗುದಿಗೆ ಬಿದ್ದಿರ್ತಕ್ಕಂಥ ಸಾಕಷ್ಟು ಕಾಮಗಾರಿಗಳಾಗಿರ್ಬೋದು, ಸಾಕಷ್ಟು ಒಂದು ಗ್ರಂಥಾಲಯಗಳಾಗಿರ್ಬೋದು, ವಿದ್ಯಾಕಾಶಿ ಅಂತ ಹೆಸರಿಗೆ ಕರೆಯುವಂತಹ ಈ ಒಂದು ಮಹಾನ್ ಒಂದು ಧಾರವಾಡ ಜಿಲ್ಲೆ ಒಂದು ಬಹಳಷ್ಟು ಅಭಿವೃದ್ಧಿ ವಂಚಿತ ಆಗಿದೆ. ಈ ಒಂದು ಅಭಿವೃದ್ಧಿ ವಂಚಿತ ಆಗಬಾರ್ದು ಅನ್ನುವಂಥ ಹಿತದೃಷ್ಟಿಯಿಂದ ಪ್ರತ್ಯೇಕ ಮಹಾನಗರ ಪಾಲಿಕೆ ನಮಗೆ ಬೇಕೇ ಬೇಕು. ಈ ಪ್ರತ್ಯೇಕ ಮಹಾನಗರ ಪಾಲಿಕೆಯನ್ನ ಈ ಒಂದು ಜನಪ್ರತಿನಿಧಿಗಳು ಮತ್ತು ರಾಜ್ಯಪಾಲರು ಈ ಕೂಡಲೇ ಶಿಫಾರಸು ಮಾಡುವವರೆಗೂ ಧರಣಿ ಮುನ್ನಡೀತದೆ. ಇದೇ ರೀತಿ ಇಲ್ಲಿನ ಸ್ಥಳೀಯ ಜನಪ್ರತಿನಿಧಿಗಳಿಗೆ ಬೇಳ್ಕೊಳ್ಳೋದಿಷ್ಟೇ, ಈ ಒಂದು ಮಲತಾಯಿ ಧೋರಣೆಯನ್ನ ಆಗ್ತಕ್ಕಂಥದ್ದನ್ನ ತಾವು ಗಮನಿಸಿದಿರಿ, ನೋಡ್ತಾ ಇದ್ದೀರಿ. ನಿರಂತರವಾಗ್ತಕ್ಕಂಥ ಹೋರಾಟವನ್ನು ಕೂಡ ನೋಡ್ತಾ ಇದ್ದೀರಿ. ಈ ಹೋರಾಟವನ್ನ ತಾವು ನೋಡಿ ಈ ಕೂಡಲೇ ರಾಜ್ಯಪಾಲರಿಗೆ ಶಿಫಾರಸು ಮಾಡ್ಲಿಕ್ಕೆ ಒಂದು ಮನವಿಯನ್ನ ಅವರು ಅದನ್ನ ಶಿಫಾರಸು ಮಾಡ್ಲಿಕ್ಕೆ ಒತ್ತಾಯಿಸ್ಬೇಕಂತ ತಮ್ಮಲ್ಲಿ ವಿನಂತಿಸ್ತೇನೆ. ಸನ್ಮಾನ್ಯರೇ, ನಮ್ಮ ದೇಶದಲ್ಲಿ ಕಾನೂನು ಆಡಳಿತ, ಪ್ರಜಾಪ್ರಭುತ್ವ ವ್ಯವಸ್ಥೆ ಮತ್ತು ಸಂವಿಧಾನಿಕ ಕಾನೂನು ಇರತಕ್ಕಂಥ ದೇಶ ಅಂತಕ್ಕಂಥದ್ದು ಎಲ್ರಿಗೂ ಗೊತ್ತಿದೆ. ಅದರ ಅಡಿ ಒಳಗೆ
ಸಂವಿಧಾನ ಕಲಂ 263 ಲೋಕಲ್ ಗೌರ್ಮೆಂಟ್ ಸ್ಥಳೀಯ ಸಂಸ್ಥೆಯ ಸರ್ಕಾರ ನಡೆಸ್ತಕ್ಕಂಥ ವ್ಯವಸ್ಥೆ ಜಾರಿ ಇರೋದ್ರಿಂದ ಅದರ ಪ್ರಕಾರ ಧಾರವಾಡದಲ್ಲಿ ಪ್ರತ್ಯೇಕ ಮಹಾನಗರ ಸಭೆ ಇವತ್ತು ಹೋರಾಟ ನಡೆದದ. ಅದಕ್ಕೂ ಪೂರ್ವದಲ್ಲಿ 1962ರಲ್ಲಿ ಧಾರವಾಡ ಮತ್ತು ಹುಬ್ಬಳ್ಳಿ ಪ್ರತ್ಯೇಕ ಮಹಾನಗರ ಸಭೆಗಳು ಇದ್ದವು. 62 ಒಳಗಿಂದ ನೇಮ್ ಆಫ್ ಡೆವಲಪ್ಮೆಂಟ್ ಮತ್ತು ಸರ್ಕಾರದ ಅನುದಾನ ಹೆಚ್ಚುವರಿ ಬೇಕಾಗಿರೋದ್ರಿಂದ ಎರಡನ್ನೂ ಮರ್ಜ್ ಮಾಡಿ 1962ರಿಂದ ಇಲ್ಲಿವರೆಗೆ ಒಂದೇ ಮಹಾನಗರ ಸಭೆ ಮಾಡಿ ಆಡಳಿತ ನಡೆಸ್ಕೊಂಡು ಬಂದರು ಒಂದು. ಬಟ್ ಇತ್ತೀಚೆಗೆ ನಗರ ಬೃಹದಾಕಾರವಾಗಿ ಬೆಳೆದಿರೋದ್ರಿಂದ ಸುಮಾರು 240 ಕಿಲೋಮೀಟರ್ ಚದರ ವ್ಯವಸ್ಥೆ ಹೊಂದಿದ್ರಿಂದ 87 ವಾರ್ಡ್ಗಳಿರೋದ್ರಿಂದ ಸುಮಾರು 13,50,000 ಜನಸಂಖ್ಯೆ ಹೊಂದಿದ್ರಿಂದ ಅದು ವಿಸ್ತಾರ ಜಾಸ್ತಿಯಾಗಿದೆ. ಆಡಳಿತ ಅನಾನುಕೂಲ ಆಗ್ತಾ ಇದೆ. ಧಾರವಾಡದ ಎಲ್ಲ ಪ್ರಜೆಗಳು ಪ್ರತಿಯೊಂದಕ್ಕೂ ಹುಬ್ಬಳ್ಳಿಗೆ ಹೋಗೋದಕ್ಕೆ ವಿಪರೀತ ತೊಂದರೆ ಆಗೋದ್ರಿಂದ ಮತ್ತು ಅಲ್ಲಿ ಹುಬ್ಬಳ್ಳಿ ಅಧಿಕಾರಿಗಳು ಸರಿಯಾದ ಸಮಯ ಸಿಗದೇ ಇರೋದ್ರಿಂದ ಧಾರವಾಡದ ಗಣ್ಯ ನಾಗರಿಕರಿಗೆ, ಮತದಾರರಿಗೆ, ಟ್ಯಾಕ್ಸ್ ಪೇಯರ್ಸ್ಗೆ ವಿಪರೀತ ತೊಂದರೆ ಆಗೋದ್ರಿಂದ ಇನ್ ದ ನೇಮ್ ಆಫ್ ಡಿಸೆಂಟ್ರಲೈಸೇಷನ್, ಅಧಿಕಾರ ವಿಕೇಂದ್ರೀಕರಣ ಹೆಸರಿನಲ್ಲಿ ಧಾರವಾಡ ಪ್ರತ್ಯೇಕ ಮಾಡಬೇಕಂತಕ್ಕಂಥ ಕೂಗು ಕಳೆದ 3-4 ವರ್ಷದಿಂದ ಧಾರವಾಡದಲ್ಲಿ ನಿರಂತರವಾಗಿ ಹೋರಾಟ ಮಾಡ್ತಾ ಬಂದಿದೆ ಒಂದು. ಇನ್ನು ಅದೇ ಸಂವಿಧಾನಿಕ ಕಲಂ 153 ಪ್ರಕಾರ ಸಾಮಾನ್ಯ ಸಭೆಯಲ್ಲಿ ಏನೊಂದು ಠರಾವ್ ಪಾಸ್ ಮಾಡಿ ಬರ್ತದೋ ಆ ಬಂದದ ಠರಾವನ್ನ ಕ್ಯಾಬಿನೆಟ್ ಅಲ್ಲಿ ಇಟ್ಟು ಕ್ಯಾಬಿನೆಟ್ ಅಲ್ಲಿ ಪಾಸ್ ಮಾಡಿ ಅದನ್ನ ಅಂಕಿತಕ್ಕಾಗಿ ರಾಜ್ಯಪಾಲರಿಗೆ ಕಳಿಸಬೇಕು. ರಾಜ್ಯಪಾಲರು ಸಂವಿಧಾನ ಕಲಂ 153 ಕ್ಯಾಬಿನೆಟ್ ಡಿಸಿಷನ್ ಏನು ಬರುತ್ತೋ, ಕ್ಯಾಬಿನೆಟ್ ಏನು ಪ್ರಸ್ತಾವನೆ ಸಲ್ಲಿಸ್ತಾರೋ ಅದನ್ನ ಅವರ ಸಲಹೆ ಪಡೆದುಕೊಂಡು ಅದನ್ನ ಅಂಕಿತ ಹಾಕಿ ಸಮ್ಮತಿ ಪಡೆದು ಅದನ್ನ ಅಗೇನ್ ಮತ್ತು ಸರ್ಕಾರಕ್ಕೆ ಕಳಿಸಬೇಕಾದದ್ದು ರಾಜ್ಯಪಾಲರ ಬದ್ಧ ಕರ್ತವ್ಯ. ಇಲ್ಲದೆ ಹೋದ್ರೆ ಏನಾದರೂ ಅದಕ್ಕೆ ಅಬ್ಜೆಕ್ಷನ್ ಹಾಕೋದಿದ್ರೆ 1-2 ಲೈನ್ ಅಬ್ಜೆಕ್ಷನ್ ಹಾಕಬಹುದು ಅಥವಾ ತಿದ್ದುಪಡಿಗೆ ಉಪದೇಶನ ಮಾಡಬಹುದು. ಯಾವುದೇ ಕಾರಣಕ್ಕಾಗಿ ಅದನ್ನು ಹಾಕಿ 2 ವಾರದ ಒಳಗಾಗಿ ಅದನ್ನ ಪುನಃ ಕ್ಯಾಬಿನೆಟ್ಗೆ ಕಳಿಸ್ಬೇಕಾಗಿತ್ತು. ಬಟ್ ರಾಜ್ಯಪಾಲರು ವಾಪಸ್ಸು ಕಳಿಸ್ಲಿಲ್ಲ, ಪುರಸ್ಕಾರವೂ ಮಾಡಲಿಲ್ಲ, ತಿರಸ್ಕಾರವೂ ಮಾಡಲಿಲ್ಲ, ಅನುಮೋದನೆಯೂ ಮಾಡಲಿಲ್ಲ. ಟೋಟಲಿ ನೆಗ್ಲಿಜೆನ್ಸಿ. ಸೊ ಟೋಟಲ್ ನೆಗ್ಲಿಜೆನ್ಸಿ ಮಾಡೋದ್ರಿಂದ ರಾಜ್ಯಪಾಲರು ಸರ್ಕಾರದ ಮುಖ್ಯಸ್ಥರು, ಆಡಳಿತಾಂಗದ ಪ್ರಮುಖ ಮುಖ್ಯಸ್ಥರು. ಇಡೀ ಸರ್ಕಾರ ಅವ್ರ ಆದಿಂದಾಗ ನಡೀತಾ ಇದೆ. ಇವತ್ತು ಯಾವುದೇ ಕರ್ನಾಟಕ ಸರ್ಕಾರದ ಬಿಲ್ಗಳು ಇನ್ ದ ನೇಮ್ ಆಫ್ ಗವರ್ನರ್ ಅಂತೇಳಿನ ಎಲ್ಲ ಅಧಿಕಾರಿಗಳು ಸಹಿ ಮಾಡಿ ಜಾರಿಗೆ ತರುವಾಗ ಚೀಫ್ ಆಫ್ ದಿ ಗೌರ್ಮೆಂಟ್ ಅಂಡ್ ಪಾರ್ಟ್ ಆಫ್ ದಿ ಗೌರ್ಮೆಂಟ್ ಇರ್ತಕ್ಕಂಥ ರಾಜ್ಯಪಾಲರು ಸುಮಾರು ಮಹಾನಗರ ಸಭೆ ಸರ್ವಾನುಮತ ಠರಾವ್ ಪಾಸ್ ಮಾಡಿ ಕಳಿಸಿಗ 14-15 ತಿಂಗಳಾದರೂ ಕೂಡ ಇವರು ಇನ್ನೂ ಅದನ್ನ ಟಚ್ ಮಾಡದೇ ಇರೋದು ಸಂಪೂರ್ಣ ಕಾನೂನು ಬಾಹಿರ ಕ್ರಮ. ಹಾಗಾದ್ರೆ ಇದು ಯಾಕೆ ಕಿತಾಪತಿ ಆಯ್ತು? ಯಾರು ಕಿತಾಪತಿ ಮಾಡಿದ್ರಂದ್ರೆ ಇಲ್ಲಿ ಏನಾದರೂ ಧಾರವಾಡಕ್ಕೆ ಏನಾದರೂ ಪ್ರತ್ಯೇಕ ಮಹಾನಗರ ಸಭೆ ಮಾಡಿದ್ದಾದ್ರೆ ಇಲ್ಲಿ ಸಂಪೂರ್ಣ ಇದು ಕಾಂಗ್ರೆಸ್ ಕೈವಶ ಆಗತ್ತ. ಕಾಂಗ್ರೆಸ್ಸಿನ ಕಾರ್ಪೊರೇಟರ್ ಬಂದು ಇಲ್ಲಿ ಬಲಾಢ್ಯ ಮಾಡೋದ್ರಿಂದ ಧಾರವಾಡ ಸಂಪೂರ್ಣ ಅವ್ರ ವಶಕ್ಕೆ ಹೋದ ಪಾತ್ರ ಇಲ್ಲಿ ಬಿಜೆಪಿದ ಗೌಣ ಆಗ್ತದ. ಈಗಾಗಲೇ ಹುಬ್ಬಳ್ಳಿಯಲ್ಲಿ ಬಿಜೆಪಿ 57 ವಾರ್ಡ್ದಲ್ಲಿ ಹೆಚ್ಚು ಕಮ್ಮಿ ಬಿಜೆಪಿ ಇರೋದ್ರಿಂದ ಇದನ್ನು ಕೂಡ ಅಲ್ಲೇ ಇಟ್ಕೊಂಡ್ರೆ ಸಂಪೂರ್ಣ ಆಡಳಿತ ಬಿಜೆಪಿ ಅದಿಂದಾಗ ಬರಬೇಕು ಅಂತಕ್ಕಂಥ ಉದ್ದೇಶ ಇಟ್ಕೊಂಡು ಯಾವುದೇ ಕಾನೂನಾತ್ಮಕ ಅಧಿಕಾರ ಅಥವಾ ಕಾನೂನು ಬದ್ಧತೆ ಇಲ್ಲದ ಕೇಂದ್ರ ಸಚಿವರು, ಈ ಭಾಗದ ಜನಪ್ರಿಯ ಸಂಸದರಾದಂಥ ಜೋಶಿ ಅವರು ಗವರ್ನರ್ಗೆ ಒಂದು ಲೆಟರ್ ಕೊಡೋದ್ರ ಮೂಲಕ ಇದನ್ನ ಸಮ್ಮತಿ ಕೊಡಬೇಡ್ರಿ, ಸಹಿ ಮಾಡಬೇಡ್ರಿ ಅಂತ ಹೇಳಿ ಲೆಟರ್ ಕೊಟ್ಟರು. ಕಾನೂನು ಬದ್ಧದ ಕೈ ಹಾಕಕ್ಕೆ ಬರೋದೇ ಇಲ್ಲ ಅವ್ರಿಗೆ. ಯಾಕಂದ್ರೆ ನಮ್ಮ ದೇಶದೊಳಗ 97 ವಿಷಯಗಳು ಬರ್ತಾವೆ. ಅದಕ್ಕೆ ಒಂದು ಭಾರತ ಸರ್ಕಾರದ ಪಟ್ಟಿ, ರಾಜ್ಯ ಸರ್ಕಾರದ ಪಟ್ಟಿ, ಸಮವರ್ತಿ ಪಟ್ಟಿ ಅಂತ ಬರ್ತಾವೆ. ಸಮವರ್ತಿ ಪಟ್ಟಿ ಅಂದ್ರೆ ರಾಜ್ಯ ಸರ್ಕಾರ ಕೇಂದ್ರ ಸರ್ಕಾರ ಜಂಟಿಯಾಗಿ ಮಾಡೋದು ಸಮವರ್ತಿ ಪಟ್ಟಿ, ರಾಜ್ಯ ಸರ್ಕಾರ ಪ್ರತ್ಯೇಕ ಮಾಡೋದು ರಾಜ್ಯ ಸರ್ಕಾರದ ಪಟ್ಟಿ, ಕೇಂದ್ರ ಸರ್ಕಾರ ಮಾಡೋದು ಕೇಂದ್ರ ಸರ್ಕಾರದ ಪಟ್ಟಿ. ಜೋಶಿ ಅವರು ಕೇಂದ್ರ ಸರ್ಕಾರದ ಪ್ರತಿನಿಧಿ, MP ಮತ್ತು ಸೆಂಟ್ರಲ್ ಮಿನಿಸ್ಟರ್. ಅವ್ರು ಏನಿದ್ರು ಕೇಂದ್ರ ಸರ್ಕಾರ ಪಟ್ಟಿಯ ಕೈ ಹಾಕಬೇಕು, ಸಮವರ್ತಿ ಪಟ್ಟಿ ಹಾಕಬೇಕು. ಆದ್ರೆ ಸಂಪೂರ್ಣ ರಾಜ್ಯ ಪಟ್ಟಿಗಿರ್ತಕ್ಕಂಥ ವಿಷಯದ ಬಗ್ಗೆ ಕೈ ಹಾಕಿದ್ದು ಕಾನೂನು ಬಾಹಿರ ಕ್ರಮ. ಅವ್ರನ್ನ ಇಮಿಟೇಷನ್ ಮಾಡಕ್ ಹೋಗಿ ಅಥವಾ ಅವ್ರನ್ನ ಪ್ಲೀಸ್ ಮಾಡಕ್ ಹೋಗಿ ಈ ಭಾಗದ ಈ ಧಾರವಾಡದ MLA ಅರವಿಂದ್ ಬೆಲ್ಲದವರು ಕೂಡ ಒಂದು ಲೆಟರ್ ಕೊಟ್ಟಿದ್ದು, ಅದು ಕೂಡ ಕಾನೂನು ಬಾಹಿರ. ಯಾಕಂತಂದ್ರೆ ಅವ್ರ ಕ್ಷೇತ್ರಕ್ಕೆ ಮಾತ್ರ ಸೀಮಿತ, ಅವ್ರ ತಾಲೂಕಿಗೆ ಮಾತ್ರ ಸಂಬಂಧ ಪಡಬೇಕೇ ವಿನಃ ಮಹಾನಗರ ವ್ಯಾಪ್ತಿಯಲ್ಲಿ ಕೈ ಹಾಕಕ್ಕೆ ಅವರಿಗೂ ಕೂಡ ಕಾನೂನುಬದ್ಧ ಅಧಿಕಾರ ಇಲ್ಲ. ಸೊ ಒಟ್ಟಿನಲ್ಲಿ ಜೋಶಿ ಅಂಡ್ ಅರವಿಂದ್ ಬೆಲ್ಲದ್ ಮಾಡಿದ ಕಿತಾಪತಿ ಏನಪ್ಪಂದ್ರೆ ಧಾರವಾಡ ಮಹಾನಗರ ಪ್ರತ್ಯೇಕ ಮಾಡಿದ್ದಾದ್ರೆ ಬಿಜೆಪಿ ಕೈ ತಪ್ಪಿ ಹೋಗ್ಬಿಡ್ತದ ಅಂತಕ್ಕಂಥ ಮಾತನ್ನ ನೇರವಾಗಿ ಹೇಳಿದ್ರೆ ಜನ ತಿರಸ್ಕಾರ ಮಾಡಬಹುದು ಉದ್ದೇಶ ಇಟ್ಕೊಂಡು ಬೇಡ, ಅದನ್ನ ಜಂಟಿ ಇದ್ರನ್ನ ಒಳ್ಳೇದು, ಒಡೆದು ಬಿಟ್ಟು ಏನಾಗ್ತದೆ ನಮಗ ಕೇಂದ್ರ ಸರ್ಕಾರದಿಂದ ಅನುದಾನ ಕಡಿಮೆ ಬರ್ತದ, ಡೆವಲಪ್ಮೆಂಟ್ ಕಡಿಮೆ ಅನುದಾನ ಸಿಗ್ತದೆ ಅನ್ನೋ ನೆಪ ಒಡ್ಡಿ ಇದನ್ನ ತಿರಸ್ಕಾರ ಮಾಡಿದ್ದು ಕಾನೂನು ಬಾಹಿರ. ಸ್ಥಳೀಯ ಗೌರ್ಮೆಂಟ್ ಪ್ರಥಮ ಅಧಿಕಾರಿ ಯಾರಿಗೈತಪ್ಪ? ಇಲೆಕ್ಟೆಡ್ ಮೆಂಬರ್ಸ್ ಇನ್ ದ ನೇಮ್ ಆಫ್ ಕಾರ್ಪೊರೇಟರ್ಸ್ ಅಂಡ್ ಮೇಯರ್ಸ್. ಸಾಮಾನ್ಯ ಸಭೆಯಲ್ಲಿ ಒಂದು ಠರಾವ್ ಪಾಸ್ ಕಳಿಸಿ 2024 ಕಳಿಸಿದ್ದಾರೆ.
ಸೊ ಇದನ್ನ ಒಂದು 6 ತಿಂಗಳಾದ್ಮೇಲೆ ಕರ್ನಾಟಕ ಸರ್ಕಾರ 25ರಾಗ ರಾಜ್ಯಪಾಲರಿಗೆ ಕಳಿಸಿದ್ದಾರೆ. ರಾಜ್ಯಪಾಲರು ಕಳಿಸಿ ಇವತ್ತಿಗೆ 14 ತಿಂಗಳಾದರೂ ರಾಜ್ಯಪಾಲರು ತಿರಸ್ಕಾರ ಮಾಡಲಿಲ್ಲ, ಪುರಸ್ಕಾರ ಮಾಡಲಿಲ್ಲ, ಅನುಮೋದ ಮಾಡಲಿಲ್ಲ. ಸಂಪೂರ್ಣ ಕಾನೂನಾಗಿ ಅಲ್ಲೇ ಇಟ್ಕೊಳ್ಳೋದು ಇದು ಕಾನೂನು ಬಾಹಿರ ಕ್ರಮ. ಸೊ ಸಂವಿಧಾನ ಕಲಂ 153ದಲ್ಲಿ ಈಗ ಮಾಡಬೇಕು ಒಂದು, ಇಲ್ಲ ಅಂತಂದ್ರೆ ಇನ್ನೊಂದೈತಿ ಸಂವಿಧಾನ ಕಲಂ 200 ಪ್ರಕಾರ ಕ್ಯಾಬಿನೆಟ್ ಅಥವಾ ರಾಜ್ಯ ಸರ್ಕಾರ ಅಥವಾ ಸಿದ್ದರಾಮಯ್ಯ ಸರ್ಕಾರ ಏನು ಸರ್ವಾನುಮತ ಠರಾವ್ ಪಾಸ್ ಮಾಡಿ ಕಳ್ಸತ್ತೋ ಅದನ್ನ ನೇರವಾಗಿ ಸಹಿ ಮಾಡಿ ಅದು ಬಿಲ್ ಆಗಿ ಪರಿವರ್ತನೆ ಆಗ್ಬೋದು, ಪ್ರಸ್ತಾವನೆ ಆಗ್ಬೋದು. ಅದನ್ನ ಮಾಡ್ತಕ್ಕಂಥ ಬದ್ಧ ಕರ್ತವ್ಯ ಈ ರಾಜ್ಯದ ರಾಜ್ಯಪಾಲರಾಗಿತ್ತು. ಬಟ್ ಸದ್ಯದ ಮಟ್ಟಿಗೆ ಕರ್ನಾಟಕದ ರಾಜ್ಯಪಾಲರು ಕೇಂದ್ರ ಸರ್ಕಾರದ ಕೈಗೊಂಬೆಯಾಗಿ MP ಗಳ ಹೇಳಿದಂತೆ ನಡ್ಕೋದ್ ಮೂಲಕ ಕೇವಲ MLA MP BJP ಹೇಳಿದಂತೆ ನಡ್ಕೊಳ್ಳೋದು ಇದು ಕಾನೂನು ಬಾಹಿರ ಕ್ರಮ. ಇದಂತೂ ಈಗ ಸದ್ಯಕ್ಕೆ ಎಲ್ಲರಿಗೂ ಗೊತ್ತಾಗುತ್ತೆ. BJP ಯಾವಾಗಲೂ ಕಾನೂನು ಬಾಹಿರ, ಸಂವಿಧಾನ ಬಾಹಿರ, ಪ್ರಜಾಪ್ರಭುತ್ವ ವಿರೋಧಿ, ಮಾನವತೆ ವಿರೋಧಿ ಮತ್ತು ಪ್ಯೂರ್ಲಿ ಕಾಸ್ಟ್ ಪಾಲಿಟಿಕ್ಸ್ ಕಮ್ಯುನಲ್ ಪಾಲಿಟಿಕ್ಸ್ ಮಾಡ್ತಕ್ಕಂಥ ಪಕ್ಷ ಅನ್ನೋದು ಇವತ್ತೆಲ್ಲರಿಗೂ ಜಗಜ್ಜೇರಾಗಿದೆ. ಅದಕ್ಕೆ ನಾವು ಧಾರವಾಡ ಜನ ಸುಮಾರು 3.5 ರಿಂದ 4 ಲಕ್ಷ ಜನ ಇದೀವಿ. ಹಳೆ ಜನಸಂಖ್ಯೆ ಪ್ರಕಾರ ಈಗಿನ ಜನಸಂಖ್ಯೆ ಆದ್ರೆ 5 ಲಕ್ಷ ದಾಟುತ್ತೆ. ಸೊ ನಾವು ವಿ ದ ಪೀಪಲ್ ಆಫ್ ಧಾರವಾಡ, ವಿ ಆರ್ ಅರ್ನರ್ಸ್, ವಿ ಆರ್ ಟ್ಯಾಕ್ಸ್ ಪೇಯರ್ಸ್, ವಿ ಆರ್ ವೋಟರ್ಸ್, ವಿ ಆರ್ ದಿ ಎವ್ರಿಥಿಂಗ್. ನಾವು ಏನೇ ಮಾಡಿದ್ರು ಇನ್ ದ ನೇಮ್ ಆಫ್ ಏನು ಮೆಜಾರಿಟಿ ಪ್ರಿನ್ಸಿಪಲ್ ಥ್ರೂ ಅವರ್ ಕಾರ್ಪೊರೇಟರ್, ಥ್ರೂ ಅವರ HDMC ಸಭೆ ಅದನ್ನ ಪಾಸ್ ಮಾಡಿದ್ರೆ ಅದನ್ನ ಕ್ಯಾಬಿನೆಟ್ ಪಾಸ್ ಮಾಡಿ ಗವರ್ನರ್ ಕೊಟ್ಟರೆ ಸಹಿ ಮಾಡಿ ಕಳಿಸ್ತಕ್ಕಂಥ ಪದ್ಧತಿ ಕಾನೂನಿನ ಆಡಳಿತ, ಸಂವಿಧಾನಿಕ ಪದ್ಧತಿ ಮತ್ತು ಪ್ರಜಾಪ್ರಭುತ್ವ ವ್ಯವಸ್ಥೆಯಾಗಿ ಒಂದು ಮಾದರಿ ಸರ್ಕಾರಿ ವ್ಯವಸ್ಥೆ. ಇವೆಲ್ಲವೂ ಇದ್ಕೊಂಡು ದುರುದ್ದೇಶಪೂರ್ವಕವಾಗಿ BJP ಅವರ ಚುನಾವಣೆಗೆ ಬಲಿಯಾಗಿ ರಾಜ್ಯ ಸರ್ಕಾರದ ಮುಖ್ಯಸ್ಥರಾದಂಥ ಗವರ್ನರ್ ಅವರು ಕ್ಯಾಬಿನೆಟ್ ಡಿಸಿಷನ್ ಧಿಕ್ಕರಿಸಿ ಇಡೀ ಧಾರವಾಡ ನಗರದ ನಗರಸಭೆ ಸದಸ್ಯರನ್ನ ಸಾಮಾನ್ಯ ಸೇವೆಯ ಜನ ಧಿಕ್ಕರಿಸಿ ಮಾಡಿದ್ದು ಸಂಪೂರ್ಣ ಕಾನೂನು ಬಾಹಿರ. ಸೊ ಈ ನಿಟ್ಟಿನಲ್ಲಿ ಕರ್ನಾಟಕ ಘನ ಸರ್ಕಾರ ಮತ್ತು ರಾಜ್ಯಪಾಲರು ಈಗ ಒಂದು ಕಾಲ ಮಿಂಚಿಲ್ಲ, ಇನ್ನೊಂದ್ಸಲ ಅದು ಸರ್ಕಾರ ಕಳಿಸಿ ವಾಪಸ್ ತಗೊಂಡು ತಿದ್ದುಪಡಿ ಮಾಡಿ ಕಾನೂನುಬದ್ಧವಾಗಿ ಸಂವಿಧಾನ ಕಲಂ 153 ಮತ್ತು 200 ಅಡಿ ಆ ಮೆಜಾರಿಟಿ ಕ್ಯಾಬಿನೆಟ್ ಡಿಸಿಷನ್ ನೀವು ಒಪ್ಕೊಂಡು ಸಹಿ ಮಾಡಿ ಕಳಿಸಬೇಕು. ನಿಮ್ಗೆ ಏನಾದರೂ ಪ್ರಾಬ್ಲಮ್ ಆದ್ರೆ ನೀವು ರಾಷ್ಟ್ರಪತಿ ಕಳಿಸ್ಬೋದಾಗಿತ್ತು. ಬಟ್ ರಾಷ್ಟ್ರಪತಿ ಕಳಿಸೋದು ಸಂಪೂರ್ಣ ರಾಜ್ಯ ಮಟ್ಟಕ್ಕೆ ಸಂಬಂಧಪಟ್ಟಿದ್ರೆ, ಕೇಂದ್ರ ಸರ್ಕಾರ ಸಂಬಂಧಪಟ್ಟಿದ್ರೆ ಪರ್ಯಾಲೋಚನೆಗಾಗಿ ರಾಷ್ಟ್ರಪತಿ ಕಳಿಸ್ಬೇಕು. ಇದು ರಾಜ್ಯ ಸರ್ಕಾರದ ವಿಷಯನೂ ಅಲ್ಲ, ಕೇಂದ್ರ ಸರ್ಕಾರದ ವಿಷಯನೂ ಅಲ್ಲ, ಸಂಪೂರ್ಣ ಸ್ಥಳೀಯ ಸರ್ಕಾರದ ವಿಷಯ. ಸ್ಥಳೀಯ ಚುನಾಯಿತ ಪ್ರತಿಗಳ ತೀರ್ಮಾನ, ಅವ್ರ ತೀರ್ಮಾನವೇ ಅಂತಿಮ ತೀರ್ಮಾನ. ಆ ಸ್ಥಳೀಯ ಸರ್ಕಾರ ತೀರ್ಮಾನಗಳನ್ನ ಅಪ್ರೂವ್ ಮಾಡ್ತಕ್ಕಂಥ ಕ್ಯಾಬಿನೆಟ್ ಡಿಸಿಷನ್ ಅನ್ನ ಸಮ್ಮತಿ ಮಾಡಿ ಬಿಲ್ಗೆ ಸಹಿ ಮಾಡ್ತಕ್ಕಂಥ ಕರ್ತವ್ಯ ರಾಜ್ಯಪಾಲರದು. ಇವೆಲ್ಲವನ್ನು ಗಂಭೀರವಾಗಿ ಗಮನಿಸಿ ರಾಜ್ಯಪಾಲರೇ, BJP ಅವರೇ, ನಿಮಗೆ ಏನಾದರೂ ಸಂವಿಧಾನ ಕಾಳಜಿ ಗೌರವ ಇದ್ರ, ಪ್ರಜಾಪ್ರಭುತ್ವ ವ್ಯವಸ್ಥೆ ಒಪ್ಕೊಳ್ಳೋದಾಗಿದ್ರ ಮತ್ತು ಕಾನೂನು ಗೌರವ ಕೊಡೋದಾಗಿದ್ರ ತಕ್ಷಣ ಒಂದು 3 ದಿವಸ ಒಳಗಾಗಿ ಗವರ್ನರ್ ಮೂಲಕ ಸಹಿ ಹಾಕಿ ಅದನ್ನ ಮಹಾನಗರಸಭೆಗೆ ವಾಪಸ್ ಕಳಿಸೋದ್ರ ಮೂಲಕ ಧಾರವಾಡ ನಗರ ಜನರ ಬಹುದಿನದ ಬೇಡಿಕೆಯಾದಂಥ ಪ್ರತ್ಯೇಕ ಮಹಾನಗರ ಪಾಲಿಕೆ ನೀವು ಸ್ಪಂದಿಸಿದ್ರ ಬಹಳ ಒಳ್ಳೆಯದು. ಇಲ್ಲದೆ ಹೋದ್ರ ಮುಂಬರುವ ದಿನಗಳಲ್ಲಿ ಇಡೀ ಉತ್ತರ ಕರ್ನಾಟಕದಲ್ಲಿ ರೈತರು, ಪ್ರಗತಿಪರ ಚಿಂತಕರು ಮತ್ತು ನಾಗರಿಕರು ಇಡೀ BJP ಸರ್ಕಾರದ ವಿರುದ್ಧ ಮೂವ್ಮೆಂಟ್ ಚಾಲೂ ಮಾಡಿ ನಿಮ್ಮ 10 ಜಿಲ್ಲೆ ಒಳಗ BJP ನಿರ್ಣಯ ಮಾಡ್ತಕ್ಕಂಥ ತೀರ್ಮಾನ ತಗೊಂಡ್ರೆ ಅವಾಗ ನಿಮಗೆ ಗಂಭೀರ ಸಮಸ್ಯೆ ಎದುರಿಸಬೇಕಾಗ್ತದ. ಸೊ ಯಾವಾಗಲೂ ಕಳ್ಕೊಂಡು ಹುಡುಕಬಾರ್ದು, ಇದ್ದಾಗನೇ ಹಿಡ್ಕೋಬೇಕು ಅನ್ನೋದು ಬುದ್ಧಿವಂತರ ಕೆಲಸ. ಬುದ್ಧಿವಂತ ತೀರ್ಮಾನ ತಗೊಂಡ್ರಿ ಮೆಂಬರ್ ಆಫ್ ಪಾರ್ಲಿಮೆಂಟ್ ಜೋಶಿ ಅವರೇ, ಮೆಂಬರ್ ಆಫ್ ಅಸೆಂಬ್ಲಿ ಅರವಿಂದ್ ಬೆಳದವರೇ, ನಿಮ್ಮ ರಾಜಕೀಯ ಹಿತಾಸಕ್ತಿ ಬಿಡ್ರಿ, ಗವರ್ನರ್ಗೆ ಹೇಳ್ರಿ, ಸಹಿ ಮಾಡಿ ಕಳಿಸ್ರಿ. ನೀವು 3 ಸಾಕ್ ಮಾಡದೆ ಹೋದ್ರೆ ಈ ಮೂಮೆಂಟ್ ಬೇರೆ ಟರ್ನ್ ತಗೋಬಹುದು, ಉಗ್ರ ಸ್ವರೂಪ ತಾಳ್ಬಹುದು. ಎಲ್ಲರೂ ಸೇರಿ BJP ವಿರುದ್ಧ ಧಿಕ್ಕಾರ ಹಾಕ್ತಕ್ಕಂಥ ಸಂದರ್ಭ ನೀವೇ ತಂದುಕೊಳ್ತೀರಿ. ಅದು ಆಗ್ಬಾರ್ದಂದ್ರ ಗವರ್ನರ್ ಮೂಲಕ ಸೈನ್ ಹಾಕಿ ಕಳಿಸ್ಬೇಕು ಅನ್ನೋದೇ ನಮ್ಮೆಲ್ಲರ ಆಗ್ರಹ, ಬೇಡಿಕೆ ಮತ್ತು ವಿನಂತಿ. ಲಕ್ಷ್ಮಣ್ ಬಕ್ಕಾಯಿ, ಅಧ್ಯಕ್ಷರು, ಉತ್ತರ ಕರ್ನಾಟಕ ವೇದಿಕೆ. ಜೈ ಭೀಮ್, ಜೈ ಭಾರತ್.